ಇನ್ನು ಸಿಐಡಿ ಅಧಿಕಾರಿಗಳ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕು. ಕೆಸಿಎ ಆರ್ಸಿಬಿ ಡಿಎನ್ಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್. ಡಿಸಿ ಜಗದೀಶ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಮ್ಯಾಜಿಸ್ಟ್ರೇಟ್ ತನಿಖೆ. ನಿಯೋಜನೆಗೊಂಡಿದ್ದ ಪೊಲೀಸರ ಮಾಹಿತಿಯನ್ನು ನೀಡುವಂತೆ ಪತ್ರ. ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ಗೆ ಪತ್ರ. ಜೂನ್ 11ರಂದು ಗಾಯಾಳುಗಳು ಬಂದು ಹೇಳಿಕೆಯನ್ನ ದಾಖಲಿಸಬೇಕು. ಜೂನ್ 11ನೇ ತಾರೀಕು ಯಾರ್ಯಾರು ಗಾಯಾಳುಗಳಿದ್ದಾರೆ, ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಸೊ ಅವ್ರ ಹೇಳಿಕೆಯನ್ನು, ಅವರ ಸ್ಟೇಟ್ಮೆಂಟನ್ನು ದಾಖಲಿಸಿಕೊಳ್ಳಬೇಕು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30ರೊಳಗೆ ಹಾಜರಾಗುವುದಕ್ಕೆ ನೋಟಿಸ್. ಡಿಸಿ ಕೋರ್ಟ್ನ ಸಭಾಂಗಣದಲ್ಲಿ ಹೇಳಿಕೆ ದಾಖಲಿಸಲು ಸೂಚನೆ. ಗಾಯಾಳುಗಳ ಬಳಿಕ ಮೃತರ ಕುಟುಂಬದ ಹೇಳಿಕೆಯನ್ನು ದಾಖಲು. ಕಾಲು ತುಳಿತ ಉಂಟಾಗಿರುವಂತಹ ಸ್ಥಳದ ತಪಾಸಣೆ ನಡೆಸಿರುವಂತಹ ಡಿಸಿ, ಅಲ್ಲದೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ವಶಕ್ಕೆ ಪಡೆದು ಪರಿಶೀಲನೆ. ಮಾಹಿತಿ ನೀಡುವಂತೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೂ ಕೂಡ ಪತ್ರ. 15 ದಿನದ ಒಳಗೆ ವರದಿ ಸಲ್ಲಿಸಲು ಸೂಚನೆ ನೀಡಿರುವಂಥ ಸರ್ಕಾರ. ಸೊ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಮ್ಯಾಜಿಸ್ಟ್ರೇಟ್ ತನಿಖೆ. ನಿಯೋಜನೆಗೊಂಡಿದ್ದ ಪೊಲೀಸರ ಮಾಹಿತಿ ನೀಡುವಂತೆ ಪತ್ರ. ಸೊ ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ಗೆ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಈ ಒಂದು ಪತ್ರವನ್ನು ಬರೆಯಲಾಗಿದೆ. ಜೊತೆಗೆ ಜೂನ್ 11ರಂದು ಗಾಯಾಳುಗಳು ಬಂದು ಹೇಳಿಕೆಯನ್ನು ದಾಖಲಿಸಬೇಕು. 11ರಿಂದ ಮಧ್ಯಾಹ್ನ 1:30 ಒಳಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಲಾಗಿದೆ.